ಸೊ ಗೈಸ್, ನಾನು ನಮ್ಮ ತಮ್ಮಂಗೆ ಫೋನ್ ಮಾಡಿದ್ದೀನಿ. ಎಷ್ಟು ಗಂಟೆಗೆ ಬರ್ತಾನೆ ಏನು ಅಂತ ಕೇಳೋ ಟೈಮು. ಸೊ ನೋಡೋಣ. ನಮ್ಮ ತಾಯಿ ಅಂದರೆ ನಮಗೆ ತುಂಬ ಪ್ರಾಣ. ಸೊ ತಾಯಿ ಸಾಂಗ್ನ ಶೋ ಮಾಡಿದ್ದಾನೆ. ಹಲೋ, ಹಾಂ ಮುತ್ತು, ಎಲ್ಲಿ? ಅಂಜನಾಪುರ. ಹಾಂ, ಎಷ್ಟು ಗಂಟೆ ಬರ್ತೀವಿ? 10:15. ಸರಿ, ಓಕೆ, ಬಾ. ನೀ ಬರೋದ್ರೊಳಗಡೆ ನಾನು ರೈಸ್ ಎಲ್ಲ ಮಾಡಿ ಇಟ್ಟಿರ್ತೀನಿ. ಓಕೆ ಓಕೆ ಓಕೆ. 10:15 ಅಂತ ಹೇಳ್ದ. ಅಷ್ಟರೊಳಗಡೆ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. 9:15 ಒಳಗಡೆ ನಾನು ನಮ್ಮ ತಮ್ಮಂಗೆ ನೀಟಾಗಿ ಎಷ್ಟು ಸ್ಪೀಡಾಗಿ ಆಗುತ್ತೋ ಅಷ್ಟು ಸ್ಪೀಡಾಗಿ ನಾನು ಅಡುಗೆ ರೆಡಿ ಮಾಡಬೇಕು. ಸೊ ಬನ್ನಿ ಗಾಯ್ಸ್, ನಾರ್ಮಲ್ ಆಗಿ ರೈಸ್ನ ಯಾವ ರೀತಿ ಮಾಡ್ಕೊಡೋದು ಟಕಟಕ ಅಂತ 5 ನಿಮಿಷಕ್ಕೆ, ಸಾರಿ 5 ನಿಮಿಷ ಆಗಲ್ಲ, ಮಿನಿಮಮ್ 10 ನಿಮಿಷ, 10ರಿಂದ 15 ನಿಮಿಷ ಆಗುತ್ತೆ. ಈರುಳ್ಳಿ ಕಟ್ ಮಾಡ್ಕೋಬೇಕು, ಟೊಮೆಟೊ ಕಟ್ ಮಾಡ್ಕೋಬೇಕು, ಮೆಣಸಿನಕಾಯಿ ಕಟ್ ಮಾಡ್ಕೋಬೇಕು, ಇನ್ನು ಬೇರೆ ಬೇರೆ ಏನೇನು ಐತೆ ಅದಕ್ಕೆ ಅದನ್ನ ನೋಡೋಣ. ಸೊ ಬನ್ನಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ, ಎಷ್ಟು ನಿಮಿಷಕ್ಕೆ ರೈಸ್ ಆಗೋಗುತ್ತೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಅದು ಬ್ಯಾಚುಲರ್ಸ್ಗೆ ಸೊ ಈಸಿ ಆಗಲಿ ಅಂತ ಅಷ್ಟೇ. ಇಷ್ಟಾಗಿ ನೀರು ಹಾಕೊಂಡು ಕ್ಲೀನ್ ಮಾಡಿಬಿಟ್ಟು ಸಾಕು. ಮೆಣಸಿನಕಾಯಿಗಳನ್ನ ಏನು ಮಾಡಬೇಕು ಅಂದರೆ ಇದನ್ನು ಒಂದ್ಸರಿ ನಲ್ಲಿಯಲ್ಲಿ ಇಟ್ಬಿಟ್ಟು ಸಿಂಕಲ್ಲಿ ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಹೊರಗಡೆ ಕೊಳೆ ಎಲ್ಲ ಇರುತ್ತೆ. ಕೊಳೆನೆಲ್ಲ ರಿಮೂವ್ ಮಾಡಿ 5 ನಿಮಿಷಕ್ಕೆ ರೈಸು ಮಾಡೋದು ಹೇಳ್ಕೊಡ್ತೀವಿ. ಬನ್ನಿ, 5 ನಿಮಿಷಕ್ಕೆ ರೈಸ್. ಟೊಮೆಟೊ ಆಪ್ಷನ್ ನೀಟಾಗಿದೆ. So basically, ಇದರಲ್ಲಿ ಏನು ಕಟ್ ಮಾಡಿದ್ರೆ ಫಸ್ಟ್ ನೀಟಾಗಿ ಮಾಡ್ಕೊಂಡು ಕಟ್ ಮಾಡಿ ಬೇಸಿಗೆ ನೀರು ಕಟ್ ಮಾಡಿದ್ರೆ ಅಲ್ಲ ಪಾಕ ಮಾಡ್ಕೊಂಡು ಎರಡು ಹೇಳಿ. ಸೊ ಇದು ಕೂಡ ನಾವು ಅಷ್ಟೇ ಹಾಕಬೇಕು. ನೆಕ್ಕೆ ಇರುತ್ತೆ. ಕೇವಲ ಹೊರಗೆಲ್ಲ ಹೋಗಿ ನಾವು ಗೊತ್ತಿಲ್ಲ ಗೊತ್ತಿಲ್ಲ ಶಿವನೇ ಅಂತ ಹಾಗೆ ನಾವು ಸೊ ನಾನು ಹೊರಗೆ ಮಾಡ್ತಾರೆ ಯಾರು ಯಾವ ರೀತಿ ನೀಟಾಗಿ ಮೇಂಟೈನ್ ಮಾಡಲ್ಲ. ಸೊ ಅವರು ಕೂಡ ರೆಡಿ ಅವರು ಎಕ್ಸೆಟ್ ಇಂಗೆ ತಗೊಳ್ಳಿ. ಬೇಸಿಗೆ ನಾವು ಮಾಡ್ತೀವಿ ನಾವು ತಿಂದ ಹೋಗಿ ಬ್ರೇಕ್ ಕೊಡ್ಬೇಕು. ರೈಸ್ ಇಮಿಡಿಯೇಟ್ ಹೇಗೆ ಮಾಡಬಹುದು ಅಂತ ಆಯ್ತು. ಸೊ ಯಾವ ರೈಸ್ನ ಕಟ್ಟೋದು ಬೇಗ ಮುಗಿಸು ಅಂತ ಇಲ್ಲಿ ಜಸ್ಟ್ ಏನು ತೋರಿಸಿ ಇದು ಬ್ಯಾಲೆನ್ಸ್ ಮಾಡಿ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸಾಕು ಗೊತ್ತಿಲ್ಲ ರೆಡಿ ಮಾಡ್ಕೊಂಡು ಒಳ್ಳೆ ನೀರು ಹಾಕಬೇಕು. ಎಣ್ಣೆ ಎಲ್ಲ ಕಾಯ್ದಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಹಾಕಬೇಕು 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಕು. ಲೈಟ್ ರೋಸ್ಟ್ ಆಗಬೇಕು. ಐದು ನಿಮಿಷಕ್ಕೆ ಅಡುಗೆ ರೆಡಿ ಆಗಬೇಕು. ಸೊ ಸಿಂಪಲ್. ನಿಮ್ಮ ಮನೇಲಿ ಕಡಲೆ ಬೀಜ ಇದೆಯಾ? ಸ್ವಲ್ಪ ಕಡಲೆ ಬೀಜ ಇದೆ, ಆ ಕಡಲೆ ಬೀಜ ಕೂಡ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಕಾಣಿಸಬಹುದು ಅನ್ಕೋತೀನಿ. So guys, let's start. ಎಣ್ಣೆ ಕಾಯಿತು, ಜೀರಿಗೆ ಸಾಸಿವೆ ಆಯ್ತು, ಸ್ವಲ್ಪ ಕಡಲೆ ಬೀಜ ಹಾಕಿದ್ದು ಆಯ್ತು. 5 ನಿಮಿಷಕ್ಕೆ ಅಡಿಗೆ ಮಾಡೋದು ಯಾವ ಅಂತ ಟಕ್ ಅಂತ ಇದರಲ್ಲಿ ಹೇಳ್ಕೊಡ್ತೀವಿ. ಯಾವಾಗ ನಾನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಒಂದೇ ಸರಿ ಫಸ್ಟ್ ಮೆಣಸೆ ಆಮೇಲೆ
ಸ್ವಲ್ಪ ಇಟ್ಕೊಂಡು ಚೂರು ಅನ್ನ ಚೂರು ನಮಗೆ ಕಾಲು ಕೊಡು ನಮಗೆ ಚೀನಿ ಕೊಡು ಅಂತ ಇಲ್ಲ ಅಂತ ನಿಮ್ಮ ಚಿಕ್ಕ ಹಾಕೋಲ್ಲ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲಾರು ಅದು ಅಂತ ಅಂತಿಲ್ಲ. ಯಾಕಂದ್ರೆ ಗ್ಯಾಸ್ ಖಾಲಿ. ಲೆಟ್ಸ್ ಕಾಫಿ ಕಂಟಿನ್ಯೂ ಇನ್ ನೆಕ್ಸ್ಟ್ ಚಾಪ್ಟರ್. ಊರ ಕಣ್ಣು ಯಾರ ಕಣ್ಣು. ಕೊನೆಗೂ ನಮ್ ತಾಯಿ ಮಾಡಿರೋ ಊರ್ ಕಡೆಯಿಂದ ಇದನ್ನ ಚೋಡ ಚುರುಮುರಿ ಅಂತೀವಿ, ಅದನ್ನ ಕಳ್ಸಿದ್ದಾರೆ. ಸೊ ಚೂರಿತ್ತು, ನಾನು ಅದನ್ನ ಇದೇ ಗೊಜ್ಜನ್ನ ಹಾಕ್ಬಿಟ್ಟು ಒಂಚೂರು ಲೈಟಾಗಿ ಟೇಸ್ಟ್ ಬರಲಿ ಅಂತ ತಿಂತಾ ಇದ್ದೀನಿ. ಸೊ ತಿಂತ ಇನ್ನೊಂದೇನೋ ಮಾಡ್ತಾ ಇದ್ದೀನಿ. तू समझा? हाँ नहीं तू समझा नहीं. ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಬಾಯ್, ಲೆಟ್ಸ್ ಎಂಜಾಯ್.